ಹಲೋ ಫ್ರೆಂಡ್ಸ್, ನಾವಿಂದು ಗಣಪತಿ ನೈವೇದ್ಯಕ್ಕೆ ಕಡಲೆ ಪಂಚಕಜ್ಜಾಯವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ಪು ಹುರುಗಡ್ಲೆ, ಅರ್ಧ ಕಪ್ಪು ಬೆಲ್ಲ, 2 ಸ್ಪೂನು ತುಪ್ಪ, 1 ಸ್ಪೂನು ಕರಿ ಎಳ್ಳು, 2 ಸ್ಪೂನು ಒಣ ಕೊಬ್ಬರಿ ತುರಿ. ಮೊದಲಿಗೆ ಒಂದು ಪಾನ್ಗೆ ಕಡಲೆ ಪಪ್ಪನ್ನು ಹಾಕಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಅದೇ ಪಾನ್ಗೆ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿ ಅದನ್ನು ಕೂಡ ಕಡಲೆಪಪ್ಪು ಜೊತೆ ಸೇರಿಸ್ಕೋಬೇಕು. ಮತ್ತು ಅದೇ ಪಾನ್ಗೆ ಕರಿ ಎಳ್ಳನ್ನು ಸೇರಿಸಿ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸ್ಕೋಬೇಕು. ಈಗ ಅದೇ ಪಾನ್ಗೆ 2 ಸ್ಪೂನು ತುಪ್ಪವನ್ನು ಸೇರಿಸಿ ಬೆಲ್ಲವನ್ನು ಹಾಕಿ ಬೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಬೆಲ್ಲದ ಪಾಕ ಮಾಡೋದು ಬೇಡ, ತುಪ್ಪದಲ್ಲಿ ಬೆಲ್ಲ ಕರಗಿದ್ರೆ ಸಾಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆಪಪ್ಪು, ಕೊಬ್ಬರಿ, ಎಳ್ಳನ್ನು ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ತುಂಬ ಗಟ್ಟಿಯಾಗೋದು ಬೇಡ, ಬೆಲ್ಲದ ಜೊತೆ ಎಲ್ಲ ಒಟ್ಟಾಗಿ ಮಿಕ್ಸ್ ಆದರೆ ಸಾಕು. ಆನಂತರ ಇದಕ್ಕೆ 3 ಏಲಕ್ಕಿಯ ಕಾಳುಗಳನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಪುಡಿಯಾಗಿದೆ. ಹಬ್ಬದ ನೈವೇದ್ಯಕ್ಕೆ ಕಡಲೆ ಪಂಚ ಕಜ್ಜಾಯ ರೆಡಿಯಾಗಿದೆ ಫ್ರೆಂಡ್ಸ್.